ಭಾರತದ ಪ್ರತೀಕಾರ ಭೀತಿಗೆ ಪತುರುಗುಟ್ಟಿದ ಪಾಕಿಸ್ತಾನ ತನ್ನನ್ನು ತಾನು ರಕ್ಷಿಸಿಕೊಳ್ಳೋಕೆ ಪಾಕ್ ನಾನಾ ಕಸರತ್ತು ಗಡಿಗೆ ಹೆಚ್ಚುವರಿ ಸೇನೆ ಶಸ್ತ್ರಾಸ್ತ್ರ ರವಾನಿಸುತ್ತಿರುವಂತ ಪಾಕ್ ಇದೀಗ ಐಎಸ್ಐ ಮುಖ್ಯಸ್ಥನಿಗೆ ರಾಷ್ಟ್ರೀಯ ಭದ್ರತೆಗೆ ಹೊಣೆ ಹೊರಿಸಲಾಗಿದೆ. ಐಎಸ್ಐ ಮುಖ್ಯಸ್ಥನಿಗೆ ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಹೊಣೆ ಹೊರಿಸಲಾಗಿದೆ. ಪಾಕ್ ಗುಪ್ತಚರ ಸಂಸ್ಥೆ ಐಎಸ್ಐ ಮುಖ್ಯಸ್ಥ ಅಸಿಂ ಮಲ್ಲಿಕ್ಗೆ ಹೊಣೆಯನ್ನು ನೀಡಲಾಗಿದೆ. ರಾಷ್ಟ್ರೀಯ ಭದ್ರತಾ ಸಲಹೆಗಾರನಾಗಿ ನೇಮಿಸಿದ ಪಾಕ್ ಸರ್ಕಾರ ನೋಡಿ, ಪಾಕಿಗೆ ಅದೆಂಥ ದುಸ್ಥಿತಿ ಬಂದ್ಬಿಟ್ಟಿದೆ ಅನ್ನೋದನ್ನ ಇಲ್ಲಿ ನೋಡಿದ್ರೇನೆ ನಮಗೆ ಗೊತ್ತಾಗತ್ತೆ. ಎಂಥ ಕರ್ಮ ಅನುಭವಿಸ್ತಾ ಇದೆ ಇಲ್ಲಿ ಪಾಕಿಸ್ತಾನ ಅಂತ. ಈ ಭಾರತ ಯಾವಾಗ ಪ್ರತೀಕಾರ ತೀರಿಸ್ಕೊಳ್ತೀವಿ ಅಂತ ಒಂದೊಂದೇ ಹೆಜ್ಜೆಗಳನ್ನು ಇಡೋದಕ್ಕೆ ಶುರು ಆಯಿತೋ, ಈಗ ನಡುಕ ಶುರು ಆಗ್ಬಿಟ್ಟಿದೆ, ಪತ್ರಗುಟ್ಟು ಹೋಗ್ಬಿಟ್ಟಿದೆ ಪಾಕಿಸ್ತಾನ. ಹಾಗಾಗಿ ಹೆಂಗಾದ್ರೂ ಸರಿ ತನ್ನನ್ನು ತಾನು ರಕ್ಷಿಸ್ಕೊಳ್ಬೇಕು. ಜಗತ್ತಿನ ಮುಂದೆ ಬೆತ್ತಲಾದರೂ ಪರವಾಗಿಲ್ಲ, ನಾನೀಗ ಸದ್ಯಕ್ಕೆ ಉಸಿರಾಡಬೇಕು ಅನ್ನೋ ಪರಿಸ್ಥಿತಿಗೆ ಪಾಕಿಸ್ತಾನ ತಲುಪಿರೋದು. ನಾನಾ ರೀತಿ ಕಸರತ್ತು ಮಾಡ್ತಾ ಇದೆ. ಈ ಗಡಿಗೆ ಹೆಚ್ಚುವರಿ ಸೇನೆಯನ್ನು ಇದೀಗ ರವಾನಿಸೋದ್ರ ಜೊತೆಗೆ ಶಸ್ತ್ರಾಸ್ತ್ರಗಳನ್ನು ಕೂಡ ರವಾನಿಸ್ತಾ ಇರುವಂಥ ಪಾಕು ಐಎಸ್ಐ ಮುಖ್ಯಸ್ಥನಿಗೆ ರಾಷ್ಟ್ರೀಯ ಭದ್ರತೆಯ ಹೊಣೆ ವಹಿಸಿರೋದಂತೆ. ಇದನ್ನು ಏನಂತ ಕರಿಬೇಕು ಹೇಳಿ? ದುರಂತ ಅಂತ ಹೇಳ್ದೇನೆ ಇನ್ನೇನು ಹೇಳಬೇಕು? ಐಎಸ್ಐ ಮುಖ್ಯಸ್ಥನಿಗೆ ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಹೊಣೆಯನ್ನು ಕೊಡ್ತಾರೆ ಅಂತ ಅಂದರೆ ಯಾವ ಥರದ ಪರಿಸ್ಥಿತಿಯಲ್ಲಿ ಪಾಕಿಸ್ತಾನ ಈಗಿದೆ ಅನ್ನೋದನ್ನು ನಾವು ಗಮನಿಸಬೇಕಾಗತ್ತೆ. ಪಾಕ್ ಗುಪ್ತಚರ ಸಂಸ್ಥೆ ಐಎಸ್ಐ ಮುಖ್ಯಸ್ಥ ಅಸಿಂ ಮಲ್ಲಿಕ್ಗೆ ಈ ಹೊಣೆಯನ್ನು ವಹಿಸಲಾಗಿದೆ. ರಾಷ್ಟ್ರೀಯ ಭದ್ರತಾ ಸಲಹೆಗಾರನಾಗಿ ನೇಮಿಸಿಕೊಂಡಿದೆ ಈಗ ಪಾಕ್ ಸರ್ಕಾರ. ಯಾಕಂದರೆ ಪಾಕ್ನಲ್ಲಿ ಯುದ್ಧಕ್ಕೆ ರೆಡಿಯಾಗಿದ್ದಂಥ ಸೇನೆಯವರು ಒಬ್ಬೊಬ್ಬರಾಗೆ ರಾಜೀನಾಮೆ ಕೊಡ್ತಾ ಇದ್ದಾರೆ. ಸುಮಾರು 1400ಕ್ಕೂ ಹೆಚ್ಚಿನ ಮಿಲಿಟರಿ ಪಡೆ ರಾಜೀನಾಮೆ ಕೊಟ್ಟಿರೋದು ಮತ್ತು ಸೇನಾ ಮುಖ್ಯಸ್ಥನೇ ಕದ್ದು ಓಡೋಗಿರೋದು. ಹೀಗಿರಬೇಕಾದ್ರೆ ಯಾರಿಗಾದರೂ ಏನಾದರೂ ಒಂದು ಜವಾಬ್ದಾರಿ ಕೊಡಬೇಕಲ್ಲ. ಹೆಂಗಾದರೂ ಮಾಡಿ ನೀನು ಜವಾಬ್ದಾರಿ ತಗೊಳ್ಳಪ್ಪ ಅಂತ ಕೇಳ್ಕೊಂಡು ಐಎಸ್ಐ ಮುಖ್ಯಸ್ಥ ಅಸಿಂ ಮಲ್ಲಿಕ್ಗೆ ಈ ಜವಾಬ್ದಾರಿಯನ್ನು ವಹಿಸ್ತಾ ಇರೋದು.